ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ನಮ್ಮ ಚಾನಲಲ್ಲಿ ರೆಸಿಪಿ ಬಂದು ಚುರ್ಮುರಿ ಚೋಡಾ. ಈ ಚೋಡಾ ಮಾಡೋಕೆ ರೆಸಿಪಿಗೆ ಬಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಒಂದು ಸ್ವಲ್ಪ ಬೆಚ್ಚಗಾದ ಕೂಡಲೇ ಒಂದಿಷ್ಟು ಬೆಳ್ಳುಳ್ಳಿ ಜಜ್ಕೊಂಡಿರೋದಿಲ್ಲಿ, ಆಮೇಲೆ ಒಂದಿಷ್ಟು ಕರಿಬೇವು ಹಾಕೊಳ್ಳೋದ. ಸೊ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಾದ ಕೂಡಲೇ ಇದಕ್ಕೆ ಒಂದು 1/4 ಕಪ್ನಷ್ಟು ಶೇಂಗಾ ಹಾಕೊಳ್ಳೋದ. ಶೇಂಗಾನ ಚೆನ್ನಾಗಿ ಹುರ್ಕೊಳ್ಳಿ. ಸೊ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅನ್ನೋ ಅಷ್ಟರಲ್ಲೇ ಅವಾಗ ಒಂದು 1/4 ಕಪ್ನಷ್ಟು ಪುಟಾಣಿನೂ ಹಾಕೊಳ್ಳೋದು. ಶೇಂಗಾ ಮತ್ತು ಪುಟಾಣಿ ಸ್ವಲ್ಪ ಚೆನ್ನಾಗಿ ಈಡಾಗಿ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವೆರಡನ್ನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಕಲರ್ ಚೇಂಜ್ ಆಗಬೇಕು. ಈಗ ನೋಡಿ ಕಲರ್ ಚೇಂಜ್ ಆಗಿದೆ. ಇವಾಗ ಏನು ಮಾಡ್ತೀನಿ, ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, ಆಮೇಲೆ ಖಾರ ಹಾಕೊಳ್ತಾ ಇದ್ದೀನಿ. ಖಾರ ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಸೊ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸರಿ ಎಲ್ಲ ಮಿಕ್ಸ್ ಆದ ಕೂಡಲೇ ಚುರ್ಮುರಿ ಇರುತ್ತಲ್ಲ, ಸೊ ಪಫ್ಡ್ ರೈಸ್ ಅಂತಾರೆ ಇದೆ, ಸೊ ಅದನ್ನ ಹಾಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದು. ನಿಮ್ಮ ಚುರ್ಮುರಿ ಏನಾದರೂ ಸಾಲ್ಟೆಡ್ ಇದ್ರೆ ಉಪ್ಪೇನು ಬೇಕಾಗಲ್ಲ, ಅದಕ್ಕೆ ಅನ್ಸಾಲ್ಟೆಡ್ ಚುರ್ಮುರಿ ಅಂತಾನೂ ಸಿಗುತ್ತೆ. ಸೊ ಇಲ್ಲಿ ನಾ ಅನ್ಸಾಲ್ಟೆಡ್ ಚುರ್ಮುರಿ ತೊಗೊಂಡಿದ್ದೀನಿ, ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೇಬೇಕಾಗುತ್ತೆ. ಸೊ ಉಪ್ಪು ಹಾಕೊಂಡಾದ ಕೂಡಲೇ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಒಂದಕ್ಕೊಂದು ಹೊಂದ್ಕೋಬೇಕು, ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದನ್ನ ಗ್ಯಾಸ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ, ನಡೆಯುತ್ತೆ. ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಇದು ಈವ್ನಿಂಗ್ ಟೈಮ್ ಸ್ನ್ಯಾಕ್ ಆಗಿ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಮನೇಲಿ. ಮಳೆ ಬಂದಾಗ ವಿಂಟರ್ ಸೀಸನಲ್ಲಿ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಚುರ್ಮುರಿ ಚೋಡಾ ಇಸ್ ರೆಡಿ. ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.